ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಯುಗಾದಿ ಬಗ್ಗೆ ಎಲ್ಲ ಥರ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಅಮಾವಾಸ್ಯೆ ಪೂಜೆ ಯಾವಾಗ ಮಾಡಬೇಕು, ಅದ್ರ ಜೊತೆಗೆ ಯುಗಾದಿ ಹಬ್ಬ ನಾವು ಯಾವ ದಿವಸ ಮಾಡಬೇಕು, ದೇವ್ರ ಮನೆ ಯಾವಾಗ ಕ್ಲೀನ್ ಮಾಡ್ಕೋಬೇಕು, ದೇವರಿಗೆ ಯಾವ ನೈವೇದ್ಯವನ್ನು ಇಡಬೇಕು ಅನ್ನೋದನ್ನು ಒಂದು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದ್ರೆ ಹಸಿರು ಸಂಭ್ರಮ ಹಬ್ಬ ಅಂತಲೇ ಹೇಳ್ಬೋದು. ಚಿಗುರುಗಳ ಹಬ್ಬ, ಹೊಸ ರೀತಿಯಲ್ಲಿ ಸಂತೋಷ ತರುವ ಹಬ್ಬ. ಯುಗಾದಿ ಹಬ್ಬ ಅಂದರೆ ಸಿಹಿ ಕಹಿ ಎರಡು ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗೋದೇ ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ದೇವ್ರ ಹತ್ರ ಬರೀ ನನಗೆ ಸಿಹಿ ಮಾತ್ರ ಕೊಡು ದೇವರೇ ಅಂತ ಕೇಳೋದಲ್ಲ, ಸಿಹಿ ಕಹಿ ಎರಡನ್ನೂ ಕೊಟ್ಟು ನನಗೆ ಆ ಎರಡನ್ನು ನಾನು ಸಮವಾಗಿ ನಡೆಸ್ಕೊಂಡು ಹೋಗೋ ಥರ ನನಗೆ ಶಕ್ತಿ ಕೊಡು ದೇವರೇ ಅನ್ನೋದು ಕೇಳ್ಕೊಳ್ಳೋದು ಮಾತ್ರ ಇರುತ್ತೆ ಅಷ್ಟೇ. ನನಗೆ ಸಿಹಿ ಮಾತ್ರ ಕೊಡು, ಕಹಿ ನನಗೆ ಚೂರು ಕೊಡಬೇಡ ಅಂತ ಕೇಳೋದು ಇಲ್ಲ. ಅದಕ್ಕೋಸ್ಕರ ಯುಗಾದಿ ಹಬ್ಬ ಯಾಕೆ ಸೆಲೆಬ್ರೇಷನ್ ಮಾಡಬೇಕು, ಯಾವ ರೀಸನ್ಗೆ ಮಾಡಬೇಕು, ಹೇಗೆಲ್ಲ ಯುಗಾದಿ ಹಬ್ಬವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಅಮಾವಾಸ್ಯೆ ಮತ್ತು ಹಬ್ಬ ಎರಡು ಒಂದೇ ದಿವಸ ಬಂದಿರೋದು, ಪಾಡ್ಯ ಎಲ್ಲನೂ ಒಂದೇ ದಿವಸದಲ್ಲಿ ಬಂದಿರೋದು. ಅದಕ್ಕೋಸ್ಕರ ನಾವು ಯಾವತ್ತೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ತುಂಬ ಜನರಿಗೆ. ಸೊ ಯುಗಾದಿ ಅಮಾವಾಸ್ಯೆ ಪೂಜೆ ಎರಡು ಒಂದೇ ದಿನ, ಮಾರ್ಚ್ 18 ತಾರೀಕು ಬುಧವಾರ ಬೆಳಗ್ಗೆ 8:25 ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುತ್ತದೆ. ಅಂದರೆ ಬುಧವಾರ ಬೆಳಗ್ಗೆ 8:25ರಿಂದ ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಗ್ಗೆ 6:55 ಮುಕ್ತಾಯವಾಗುತ್ತದೆ. ಅಂದರೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತೆ. ಕೆಲವೇ ಸೂರ್ಯ ಉದಯ ಆದಮೇಲೆ ಕೆಲವೇ ನಿಮಿಷಗಳ ಕಾಲ ಮಾತ್ರ ನಮಗೆ ಸಿಗುತ್ತೆ ಅಮಾವಾಸ್ಯೆ. ಅದಕ್ಕೋಸ್ಕರ ಬೆಳಗ್ಗೆ ಸೂರ್ಯ ಉದಯ ಆದ ನಂತರ ಕೆಲವೇ ನಿಮಿಷಗಳ ಕಾಲ ಅಮಾವಾಸ್ಯೆ ತಿಥಿ ಇರುತ್ತದೆ ಅಷ್ಟೇ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:35 ಪ್ರಾರಂಭವಾಗುತ್ತದೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಬರುತ್ತೆ ಅಂತ ಹೇಳ್ತಾರಲ್ವ, ಒಂದೊಂದು ಟೈಮಲ್ಲಿ ಬರುತ್ತೆ ಅಂತ ಹೇಳ್ತಾರಲ್ವ, ಆ ಥರ. ಅದಕ್ಕೋಸ್ಕರ ಬೆಳಗ್ಗೆ 6:35 ಸೂರ್ಯ ಬರುತ್ತಾನೆ. ಆನಂತರ ಪ್ರತಿಪಾದ ತಿಥಿ ಶುರುವಾಗುತ್ತದೆ. ಇದೇ ಗುರುವಾರ 19ನೇ ತಾರೀಕು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕು. ಅಂದರೆ 19ನೇ ತಾರೀಕು ಗುರುವಾರ ದಿವಸ ನಾವು ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು. ಅದಕ್ಕಿಂತ ನೀವು ಬುಧವಾರ ಯಾರೆಲ್ಲ ದೇವ್ರ ಪಾತ್ರೆವನ್ನೆಲ್ಲ, ದೇವ್ರ ರೂಮ್ ಆಗಿರ್ಬೋದು, ದೇವ್ರ ಸಾಮಾನು ಇದನ್ನೆಲ್ಲ ತೊಳಿಬೇಕು ಅಂತ ಇದ್ದೀರಾ ಅಂಥವ್ರಾದರೆ ನೀವು ಸೋಮವಾರ ತೊಳೆದು ಇಟ್ಕೋಬೇಕು. ಇಲ್ಲಾಂದರೆ ಬುಧವಾರ ದಿವಸ ನೀವು ತೊಳಿಬೇಕು. ಬುಧವಾರ ದಿವಸ ಅಂದರೆ ಸೋಮವಾರ ತೊಳೆದ್ರೂ ನೀವು ಹಾಗೆ ಬಿಡೋಕ್ಕೆ ಹೋಗಬಾರ್ದು. ಸೋಮವಾರ ತೊಳೆದ್ಬಿಟ್ಟು ಅಟ್ಲೀಸ್ಟ್ ಎಲ್ಲ ಜೋಡಿಸಿ ಎಲ್ಲ ಮಾಡಿ ದೇವರಿಗೆ ದೀಪ ಅಂಟಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದು ತಿಥಿ ಶುರುವಾಗುತ್ತದೆ. ಉತ್ತರ ಪಾದ ನಕ್ಷತ್ರ ಈ ದಿನ ಶುಕ್ಲ ಯೋಗ ಇರುತ್ತದೆ. ಅಂದರೆ ಈ ದಿನಕ್ಕೆ ನಾವು ಶುಕ್ಲ ಯೋಗ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯ ದಿನ, ಹಬ್ಬ ಅಂದ್ರೇ ಒಳ್ಳೆಯ ದಿನ. ಇದು ನೀವು ಇದೇ ಟೈಮಲ್ಲಿ ಪೂಜೆ ಮಾಡಬೇಕು, ಅದೇ ಟೈಮಲ್ಲಿ ಪೂಜೆ ಮಾಡಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅನ್ನೋದೆಲ್ಲ ಏನೂ ರೂಲ್ಸ್ ಇಲ್ಲ. ಯಾಕಂದರೆ ಗುರುವಾರ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನಿಮಗೆ ತುಂಬಾ ಒಳ್ಳೆ ತಿಥಿ ಬರೋದು, ತುಂಬಾ ಒಳ್ಳೆ ದಿನ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ಯಾವಾಗಾದ್ರೂ ಮಾಡ್ಕೋಬೋದು. ಎಲ್ಲಕ್ಕಿಂತ ಮೋಸ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವೇನಾದರೂ ಪೂಜೆ ಮಾಡ್ತೀರಾ ಅಂದರೆ ಅದು ಕೂಡ ತುಂಬ ಒಳ್ಳೆಯದಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು. ಬ್ರಾಹ್ಮಿ ಮುಹೂರ್ತ 5:25 ಪೂಜೆ ಮಾಡಬಹುದು, ತುಂಬ ಒಳ್ಳೆಯದು ಇದೆ. ಇಲ್ಲ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರಿಗೆಲ್ಲ ಪೂಜೆ ಮಾಡೋಕ್ಕೆ ಆಗಲಿಲ್ಲ ಅಂಥವರು ಅಭಿಜಿತ ಮುಹೂರ್ತ ಅಂದರೆ ಮಧ್ಯಾಹ್ನ 12:40ರಿಂದ 1:30 ಅಭಿಜಿತ ಮುಹೂರ್ತ ಅಂತ ಇರುತ್ತೆ. ಸೊ ನೀವು ಮಧ್ಯಾಹ್ನ ಪೂಜೆ ಕೂಡ ಮಾಡ್ಬೋದು. ಅಮೃತ ಮುಹೂರ್ತ ಅಂದರೆ ನೀವು ಅಮೃತ ಮುಹೂರ್ತ ಅಂದರೆ ಇವಾಗ ಸಾಯಂಕಾಲ ಗೋಂಧುಳಿ ಲಗ್ನ ಅಂತ ಹೇಳ್ತಾರಲ್ವ, ಸಾಯಂಕಾಲ ನೀವು 6ರಿಂದ 7 ನೀವು ಈ ದಿನದಲ್ಲಿ ಕೂಡ, ಈ ಟೈಮಲ್ಲಿ ಕೂಡ ನೀವು ಪೂಜೆನ ಮಾಡ್ಬೋದು. ಈ ದಿನ ಸ್ವರಮಾರ್ಥ ಸಿದ್ಧಿಯೋಗ ಕೂಡ ಇರುತ್ತದೆ.
ಸ್ವರಮಾರ್ಥ ಸಿದ್ಧಿ ಕೂಡ ಇರುತ್ತದೆ. ಬೆಳಗ್ಗಿನ 4-5 ನಿಮಿಷದಿಂದ ಮಾರ್ಚ್ 20 ತಾರೀಕು 6:30 ತನಕ ಇರುತ್ತದೆ. ಅಂದರೆ ಸಿದ್ಧಿಯೋಗ ಅಂದರೆ ನಾವು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಅದರಲ್ಲಿ ನೀವು ಈ ಟೈಮಲ್ಲಿ ಏನಾದರೂ ಪೂಜೆ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಸೊ ದೇವ್ರ ಮನೆ ಯಾವಾಗ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಸೋಮವಾರ ಕ್ಲೀನ್ ಮಾಡಬಹುದು, ಇಲ್ಲ ಅಂದರೆ ಬುಧವಾರ ದಿವಸ ಕ್ಲೀನ್ ಮಾಡ್ಕೋಬಹುದು. ಬೆಳಗ್ಗೆ 8 ಗಂಟೆ ತನಕ ನೀವು ಪೂಜೆನ ರೂಮನ್ನು ಕ್ಲೀನ್ ಮಾಡಬಹುದು. ಸೊ ಆರಾಮಾಗಿ ಒಳ್ಳೆಯದಾಗುತ್ತೆ ಎಲ್ಲ. ಗುರುವಾರ ಕಳಶ ಸ್ಥಾಪನೆ ಮಾಡಬಹುದು. ಇವಾಗ ಬುಧವಾರ ದಿವಸ ನಾವು ಪೂಜೆ ಮಾಡ್ತೀವಿ, ಬುಧವಾರನೂ ಅಮಾವಾಸ್ಯೆ ಇರುತ್ತೆ, ಬುಧವಾರ ದಿವಸನೂ ನಾವು ಕಳಶ ಸ್ಥಾಪನೆ ಮಾಡ್ತೀವಿ, ಗುರುವಾರ ದಿವಸನೂ ಕಳಶ ಸ್ಥಾಪನೆ ಮಾಡ್ತೀವಿ ಅಂತ ಆ ಥರ ಏನಿಲ್ಲ. ನಿಮ್ಮನೆ ಪದ್ಧತಿ ಪ್ರಕಾರ ಹೇಗಿದೆ, ಕಳಶ ನೀವು ದಿನಾ ತೊಳೆದ್ಬಿಟ್ಟು ದಿನಾ ಸ್ಥಾಪನೆ ಮಾಡ್ತೀರಾ ಅಂದರೆ ದಿನಾ ಮಾಡಿ, ಇಲ್ಲ ನೀವು ಓನ್ಲಿ ಇವಾಗ ಗುರುವಾರ ಅಮಾವಾಸ್ಯೆ ಇದೆ, ಅಮಾವಾಸ್ಯೆ ದಿವಸ ಯಾಕಂದರೆ ಅಮಾವಾಸ್ಯೆ ದಿವಸ ನಾವೇನೆಲ್ಲ ಕೆಲಸ ಮಾಡ್ತೀವಲ್ವ, ಸೊ ಕೆಲಸ ಮಾಡಿರೋದು ಇವಾಗ ದೊಡ್ಡೋರಿಗೆ ಹಿರುಗಳಿಗೆ ನೈವೇದ್ಯವನ್ನು ಇಡೋದಾಗಿರ್ಬೋದು, ದೊಡ್ಡ ಹಿರುಗಳಿಗೆ ಮುತ್ತೈದೆಯಾಗಿ ನಾವು ಹೇಳ್ಕೊಳ್ಳೋದಿರುತ್ತೆ. ಸೊ ದೊಡ್ಡವರಿಗೆ 1-2 ಜನರಿಗೆ ಕರೆದ್ಬಿಟ್ಟು ಊಟ ಕೊಡೋದಿರುತ್ತೆ. ಸೊ ಇದಕ್ಕೋಸ್ಕರ ಅಂತ ನೀವು ಏನಾದರೂ ಬುಧವಾರ ದಿವಸ ಕಳಶ ಸ್ಥಾಪನೆ ಮಾಡಿದ್ರಿ ಅಂದ್ರೂ ಪರವಾಗಿಲ್ಲ. ಸೊ ಗುರುವಾರನೂ ನೀವು ತೆಗೆದುಬಿಟ್ಟು ಮತ್ತೆ ಕಳಶ ಸ್ಥಾಪನೆ ಮಾಡಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಅರ್ಥ ಆಯ್ತಾ? ಸೊ ನೀವು ಗುರುವಾರ ಮಾಡಿಕೊಂಡ್ರೆ ಬುಧವಾರ ಯಾರಿಗೆಲ್ಲ ಕಳಶ ಸ್ಥಾಪನೆ ಮಾಡೋಕ್ಕಾಗಿಲ್ಲನೋ ಅಂಥವ್ರು ನೀವು ಗುರುವಾರ ಕೂಡ ಕಳಶ ಸ್ಥಾಪನೆನ ಮಾಡ್ಬೋದು. ತುಂಬ ಒಳ್ಳೆಯದಾಗಿರುತ್ತೆ ಆವತ್ತಿನ ದಿವಸ ಕೂಡ. ವಿಶ್ವಸ್ತಾಮ ಸಮವಸ್ತ್ರ ಇದು ಮುಂದೆ ಬರುವುದು ಪರಾಭಾವ ನಾಮ ಸಂವತ್ಸರ ಪ್ರಾರಂಭವಾಗುತ್ತದೆ. ನಮಗೆ 60 ಪರಭಾವ ಸಂವತ್ಸರ ಪ್ರಾರಂಭವಾಗುತ್ತದೆ ನಮಗೆ. ಹಾಗಾಗಿ ನೀವು ಇವಾಗಿನ ಇದರಲ್ಲಿ ನೀವು ಪಂಚಾಂಗ ಏನಾದರೂ ನಿಮ್ಮ ಮನೇಲಿ ಏನಾದರೂ ಇಟ್ಕೋತಾ ಇದ್ದೀರಾ ಅನ್ನೋ ಥರ ಇದ್ದರೆ ನೀವು ಹೊಸದಾಗಿ ಪಂಚಾಂಗವನ್ನು ತಂದು ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಸೊ ಪಂಚಾಂಗ ಯಾರಿಗೆಲ್ಲ ಗೊತ್ತಾಗಲ್ವೋ ಅಂಥವರು ಕೂಡ ನೀವು ತಂದು ಇಟ್ಕೊಂಡು ಸ್ವಲ್ಪ ಕಲಿತಾ ಇದ್ದರೆ ನಿಮಗೆ 100% ಆಗಿ ನಿಮಗೆ ಪಂಚಾಂಗದ ಬಗ್ಗೆನೂ ಅರ್ಥ ಆಗುತ್ತೆ. ಸೊ ಇವಾಗಿಂದ ಇದರಲ್ಲಿ ಒಂದು ಸ್ವಲ್ಪ ಆದರೂ ಎಲ್ಲ ರೀತಿಯಲ್ಲಿ ಗೊತ್ತಿರಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಹಳೇದು ಹೊಸದೇನು ಬರ್ತಾ ಇದೆ ಅಲ್ವಾ, ಅದು ಹೊಸದೆಲ್ಲ ಹೋಗ್ಬಿಟ್ಟು ಹಳೇದು ಬರೋ ಸ್ಟಾರ್ಟ್ ಆಗಿದೆ ಇವಾಗ. ಅದಕ್ಕೋಸ್ಕರ ಅಂತ ನಮಗೆ ಎಲ್ಲ ರೀತಿಯಿಂದ ಗೊತ್ತಿರಬೇಕು ಅನ್ನೋದು ಒಂದು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಹೇಗೆಲ್ಲ ಪೂಜೆ ಮಾಡ್ತೀರಾ, ಎಲ್ಲರ ಮನೇಲಂತೂ ತುಂಬಾ ಸಂತೋಷವಾಗಿ ಪೂಜೆ ಮಾಡ್ಕೊಂಡು ಹೋಗೋದಿರುತ್ತೆ. ಯುಗಾದಿ ಹಬ್ಬ ಅಂದರೆ ಒಂದು ಹೊಸ ಚಿಗುರು ಬರೋದು, ಸಂತೋಷವಾಗಿರೋದು, ದೇವಸ್ಥಾನಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡ್ತಾರೆ. ಮನೆಗೆ ಬಾಗಿಲಿಗೆ ತೋರಣ ಕಟ್ಟೋದು, ಪ್ರತಿಯೊಂದನ್ನು ಮಾಡ್ಕೊಂಡು ಹೋಗ್ತಾರೆ. ತುಂಬ ಒಳ್ಳೆಯದು, ತುಂಬ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತಲೇ ಕೇಳ್ಕೊಳ್ಳೋದು. ಸೊ ದೇವರು ನಿಮಗೆ ಆಯುಷು ಆರೋಗ್ಯವನ್ನು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ನೀವು ಯಾವುದೇ ಥರ ತಪ್ಪು ಮಾಡಲ್ದೇ ಎಲ್ಲ ರೀತಿಯಿಂದ ತಿಳ್ಕೊಂಡ್ಬಿಟ್ಟು ನಿಮ್ಮ ಕೈಲಾದಷ್ಟು ನೀಟಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತಲೇ ಹೇಳ್ಬೋದು. ಸೊ ನೈವೇದ್ಯ ಚಿತ್ರಾನ್ನ ಆಯ್ತು, ಎಲ್ಲರೂ ಇವಾಗಂತೂ ಹೊಸದು ಮ್ಯಾಂಗೋ ಆಲ್ರೆಡಿ ಬಂದೇ ಬಿಟ್ಟಿದೆ, ಮ್ಯಾಂಗೋ ಎಲ್ಲ ಕಡೆ ಬರ್ತಾ ಇದೆ ಇವಾಗ. ಸೊ ಅದನ್ನು ತೊಗೊಂಡ್ಬಿಟ್ಟು ಮಾಡೋದಾಗಿರ್ಬೋದು, ಕೋಸಂಬರಿ, ವಡೆ, ಬೋಂಡ, ಪಾಯಸ ಇದನ್ನೆಲ್ಲ ಹಬ್ಬಕ್ಕೆ ಮಾಡಿಬಿಟ್ಟು ಖುಷಿಯಿಂದ ತಿನ್ನೋದು ಒಂದು ದೊಡ್ಡ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಈ ಥರ ಹಬ್ಬ ಮನೆ ಮುಂದೆ ಎಲ್ಲ ಕೂತ್ಕೊಂಡ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಈ ಥರ ಸೆಲೆಬ್ರೇಟ್ ಮಾಡೋದು, ಇದಕ್ಕಿಂತ ಇಂಪಾರ್ಟೆಂಟ್ ಯಾವುದು ದೊಡ್ಡ ಪಾರ್ಟಿ ಏನಿಲ್ಲ ಅಂತಲೇ ಹೇಳ್ಕೊಬೋದು. ಸೊ ಅಷ್ಟು ಒಳ್ಳೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಎಣ್ಣೆ ಸ್ನಾನ ಯಾಕೆ ಮಾಡಬೇಕು, ಪೂಜೆ ಯಾವ ದಿನ ಮಾಡಬೇಕು, ಮತ್ತು ಪೂಜೆ ಯಾಕೆ ಮಾಡ್ತಾರೆ, ಎಣ್ಣೆ ಸ್ನಾನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.